ನಮಸ್ಕಾರ ಗಾಯ್ಸ್, ಸುಸ್ವಾಗತ ಗಾಯ್ಸ್. ನೋಡಿ, ನಾವು ಇವಾಗ ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಬಸ್ ಅಂತೂ ಸಿಗ್ತಿಲ್ಲ. ಜನ ಅಂದರೆ ಜನ. ನೋಡಿ, ಇವರೇ ಆ್ಯಂಡ್ರ್ಯೂ ಬಾಯ್. ಸ್ವಲ್ಪ ಕೇಳೋದ, ಇವ್ರನ್ನ ಸ್ವಲ್ಪ ಇಂಟರ್ವ್ಯೂ ಮಾಡೋದ. ಏನಾಗ್ತಿದೆ, ಯಾಕೆ ಬಸ್ ಬರ್ತಿಲ್ಲ? ಮೆಸೇಜ್ ಬಾಯ್ ಕೊಡ್ತೀರಾ? ಬಸ್ ಬರ್ತಿಲ್ಲ, ಬಸ್ ತುಂಬ ಮಾಡಬೇಕು, ಇಂಪ್ರೂವ್ ಮಾಡಬೇಕಾ? ಮತ್ತೆ ಇನ್ನೇನಾರು ಹೇಳಿ ಹೇಳಿ. ಏನಿಲ್ಲ ಬೈ, ಎಲ್ಲ ನಿಮ್ಮ ಆಶೀರ್ವಾದ. ಆಗ್ತೀನಿ ಆದ್ಮೇಲೆ ಎಲ್ಲ ಓಕೆ ಬಾಯ್, ಥ್ಯಾಂಕ್ ಯು ಬಾಯ್, ಸಪೋರ್ಟ್ ಮಾಡಿ. ಯಾವ್ದು ಬಸ್ ಬರ್ತಿದೆ ಗೈಸ್. ನಮ್ಮ ಟೈಮ್ ನೋಡಿ ಗೈಸ್, 8 ಗಂಟೆ, 8:15 ಕಾಲೇಜ್ ಇರೋದು. ಬಸ್ ಅಂತ ಯಾವುದು ಬರ್ತಿಲ್ಲ. ಹಂಗ ಹಿಂಗ ಕಾಲೇಜ್ ತಲುಪಿಬಿಡ್ವಿ. ಇಲ್ಲಿ ನೋಡಿದ್ರೆ ಜನ ಸಾಗರ ಅಂದರೆ ಸಾಗರ. ಟೋಟಲ್ 10,000 ಜನ ಇದ್ದಾರಂತೆ ಬರೀ CSCಯಲ್ಲಿ. ಇಲ್ಲಿ ನೋಡಿ, ಮಳೆ ಬಂದ್ಬಿಟ್ಟು ನೀರು ತುಂಬಿಬಿಟ್ಟಿದೆ. ಇಂಜಿನಿಯರ್ಸ್ ಇದ್ದೀವಿ, ಇಂಪ್ರೂವ್ಮೆಂಟ್ ಏನೋ ಆಗ್ತಿದೆ. ಬನ್ನಿ ಕಾಲೇಜ್ ಒಳಗಡೆ ಹೋಗೋದ. ನಮ್ಮ ಸ್ವಲ್ಪ ಜನನ ಮಾತಾಡ್ಸೋದ. ಇವರಿದ್ರು ಸೈಲೆಂಟ್ ಇದ್ರು. ಇವರು ವೆಸ್ಟ್ ಬೆಂಗಾಲ್ನ ಹುಲಿ, ಹೆಬ್ಬುಲಿ, ಅಮಿತ್ ಮಹಾಪ್ರತಾಪ್ ಅಂತ ಇವ್ರ ಹೆಸರು. ಇವನು ಅಜಯ್ ಅಂತ ಗೈಸ್. ತುಂಬ ಸೈಲೆಂಟ್ ಅನ್ಕೊಂಬೇಡಿ, ಇನ್ನೋಸೆಂಟು ಅಲ್ಲ, ಗೊತ್ತಾಗುತ್ತೆ ಹೋಗ್ತಾ. ಈ ನಗೋಲ್ಲಿ ಏನೋ ಸಮಸ್ಯೆ ಇದೆಯಲ್ಲ, ಬಗೆ ಹಿಡಿಬೇಕು. ಅಭಯ್ ಅಂತ ಗೈಸ್, ವ್ಲಾಗ್ ನೋಡ್ತಾವೆ ನೋಡಿ. ಕ್ಯಾಡ್ ಮಾಡೋ ಅಂದರೆ ಏನು ಮಾಡೋದು ನೋಡಿ ಇಲ್ಲಿ. ಗೈಸ್, ಭಾಸ್ಕರ್ ಅಂತ ನಂಗೆ ಏನಿದ್ರೇನೋ ಯಾವಾಗಲೂ ಮುಂದೆ ಇರ್ತಾರೆ. ಎತ್ತಿದ ಕೈ, ತುಂಬ ಒಳ್ಳೆ ಗೆಳೆಯ. ಇವನೇ ಗೈಸ್ ಮನು ಅಂತ. ಇವನು ಫೋನ್ ಎದ್ಬಿಟ್ರು ದಾಸರಹಳ್ಳಿಯಲ್ಲಿ 8ನೇ ಮೈಲಿಯಲ್ಲ. ಹೆಂಗೆ ಎತ್ತಿದ್ರಪ್ಪ? ಹೇಳಪ್ಪ ನಿನ್ನ ಸೈಡ್ ಸ್ಟೋರಿ. ಒಂದು ಹೇಳ್ತೀನಿ ಕೇಳಿ. 8ನೇ ಮೈಲಿ ದಾಸರಳ್ಳಿ ಬಸ್ಸಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬರ್ರಿ, ಫೋನ್ ಹುಷಾರಾಗಿ ಇಟ್ಕೊಳ್ಳಿ. ನಾನು ಹಂಗೆ ಜಸ್ಟ್ 3 ಡೇಸ್ ಆಯಿತು, ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ದಾಸರಳ್ಳಿ 8ನೇ ಮೈಲಿಯಲ್ಲಿ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು 3 ದಿನ ಆಗುತ್ತೆ. ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಜಸ್ಟ್ ಫೋನ್ ಜೋಬಲ್ಲಿ ಇಟ್ಕೊಂಡಿದ್ದೆ, ರೀಲ್ಸ್ ನೋಡಿ ಹಂಗೆ ಜೋಬಲ್ಲಿ ಇಟ್ಟು ವೀಡಿಯೋ ಸ್ಟಾಪ್ ಬರೋಷ್ಟೊಂದು ಫೋನ್ ಇಟ್ಬಿಟ್ಟಾಗ ಆಯ್ತು. ಸೊ ಒಂದೇ ಹೇಳೋದು, 8ನೇ ಮೈಲಿ ದಾಸರಳ್ಳಿಯಲ್ಲಿ ಟ್ರಾವೆಲ್ ಮಾಡೋರು, ಈ ಕಡೆ ಸಪ್ತಗಿರಿ, ಆಚಾರ್ಯ, RR ಸೌಂದರ್ಯ ಕಾಲೇಜ್ ಈ ಕಡೆ ಬರೋ ಹುಡುಗರು ಎಲ್ಲರೂ ಹುಷಾರಾಗಿ ಬರ್ರಿ. ಪಕ್ಕಾ ಫೋನ್ ಬೇಕಾದಂತ ಗ್ಯಾರಂಟಿ. ನಂದು ಹಂಗೆ ಹೋಗೈತೆ. 37,000 ಫೋನು ಓಪೋ ಲಾಂಚ್ ಆಗಿ 3 ತಿಂಗಳೇ ಆಗಿತ್ತು. ಆಲೇ ಫೋನ್ ತೆಗಿಬಿಟ್ಟಾರ. ಹುಷಾರು, ಎಲ್ಲ ಭದ್ರವಾಗಿರಿ ಅಂತ. ಸಬ್ಸ್ಕ್ರೈಬ್ ಅವರ್ ಚಾನಲ್. ಇವನೇ ಗೈಸ್ ಭಾಸ್ಕರ್ ಅಂತ. ಏನು ಭಾಸ್ಕರ್, ಏನು ಹೇಳ್ತೀರಾ? ಏನು ಗುರುಗಳವರು ಟಾಪರು ದರ್ಶಿತ್ ಅಂತ. ಕ್ಲಾಸಲ್ಲಿ ಯಾರು ಟಾಪರ್ ನಂಬರ್ 1 ಅಂದರೆ ದರ್ಶಿತ್ ಅಂತಾರೆ. ಅಷ್ಟೆಲ್ಲ ಸಿಗಿಲ್ಲ ಗೈಸ್, ಅವನು ಟಾಪರೇ. ಡೈರೆಕ್ಟರ್ಗೆ ಯಾರು ಫೇವ್ರೇಟ್ ADS ಡಿಪಾರ್ಟ್ಮೆಂಟಲ್ಲಿ ಅಂದರೆ ದರ್ಶಿತ್ ಒಬ್ಬನೇ. ಇಲ್ಲ ಆ ಥರ ಏನಿಲ್ಲ. ಮತ್ತೆ ಏನು ಮೋಟಿವೇಶನ್? ನೆಕ್ಸ್ಟು ಎಲೆಕ್ಷನಿಗೆ ನಿಂತ್ಕೊಂತಾನಂತೆ ಇವನು. ಎಲೆಕ್ಷನಿಗೆ ನಿಂತ್ಕೊಂಡು ಎಲ್ಲ ಥರ ಪ್ರಚಾರ ಎಲ್ಲ ಮಾಡಿ ಒಳ್ಳೆ ಸೆಕ್ರೆಟರಿ ಆಗಬೇಕು, ಮತ್ತು MLA PM ಆಗಬೇಕಂತ ಇದ್ದಾನೆ ಇವನು. ಎಲ್ಲ ಇವ್ರ ಆಶೀರ್ವಾದ ಗೈಸ್, ಜನರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಮರಿಬೇಡ್ರಪ್ಪ. ಮರಿಯಲ್ಲ ಗೈಸ್. ಇವನು ಸೈಲೆಂಟ್ ಅಲ್ಲ, ನೆಕ್ಸ್ಟು ಆಕ್ಟಿಟ್ಯೂಡ್. ಇವನು ಗೌತಮ ಬುದ್ಧ. ಅಣ್ಣ ನೋಟ್ಸ್ ಬರೀತಾನೆ ಅಂದ್ಕೊಂಬಿಡಿ, ಸ್ಟೋರಿ ಬರೀತಾನೆ. ಏನಪ್ಪ ಸ್ಟೋರಿ? ಬೆಳಗಾವಿ ಲವ್ ಸ್ಟೋರಿ. ಡೈರೆಕ್ಟರ್ ಗೈಸ್ ನಮ್ಮ ಟೀಮಲ್ಲಿ. ಎಲ್ಲಿ ಹೋಗ್ತಿದ್ದೀವಿ ಮನೆ ಇವಾಗ ನಾವು? Going to compete my partner. This guy. Food challenge ಮಾಡ್ತಿದ್ದೀವಿ guys today with him. So we are. ಯಾಕೆ ಈ ಡಿಪಾರ್ಟ್ಮೆಂಟ್ ಮಾತ್ರ ಚೆನ್ನಾಗಿದೆ? ಎ ಬ್ಲಾಕ್ ಅವರಲ್ಲಿ CSC ಅವರು ಇರ್ತಾರೆ, ಅವರೇ ಜಾಸ್ತಿ ದುಡ್ಡು ಕಟ್ಟೋದು ನಮ್ಗಿನ್ನ. ಅದು ಕರೆಕ್ಟ್. ನೋಡಿ ಗೈಸ್, ಇದು ಆ ಥರ ಏನಿಲ್ಲ. ಫಸ್ಟು ಎ ಬ್ಲಾಕ್ ಕಟ್ತಾರಲ್ಲ, ಸೊ ಅದಕ್ಕೆ ಇದು ಡೆವಲಪ್ ಆಗಿ ಕಾಣಿಸ್ತಿದೆ. ತುಂಬ ಒಳ್ಳೆ ಕಾಲೇಜು. ನೀವು ಓದಬೇಕಂದ್ರೆ ಮಾತ್ರ ಈ ಕಾಲೇಜಿಗೆ ಸೇರ್ಕೊಳ್ಳಿ. ಸ್ವಲ್ಪ ಸ್ಕೂಲ್ ಥರ ಇರ್ಬೋದು, ಆದರೆ ಬಂಕಲ್ಲಿ ಹೊಡೆಯೋಕ್ಕೆ ಬಿಡಲ್ಲ. ಪೇರೆಂಟ್ಸ್ಗೆ ಒಂದೊಂದು ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ಬೆಟರ್ ಓದೋಕ್ಕಂದ್ರೆ ಮಾತ್ರ ಜಾಯ್ನ್ ಆಗಿ ಅಂತ ಹೇಳಿದೆ ಅಷ್ಟೇ, ಇನ್ನೇನಿದೆ. ಫೈಟಿಂಗ್ ನಡೀತಿದೆ ಗೈಸ್, ವೆಜ್ ಆರ್ ನಾನ್ ವೆಜ್ ತಿನ್ಬೇಕಂತ. ವೆಜ್ ಆರ್ ನಾನ್ ವೆಜ್ಗೆ ಇವಾಗ ಸ್ಟೋನ್ ಪೇಪರ್ ಸೀಸರ್. ಬೆಸ್ಟ್ ಆಫ್ 3. बेस्ट ऑफ 3. नेक्स्ट बेस्ट ऑफ 3. हार के जीतने वाले को बाजीगर बोलते हैं. लास्ट अला अजय ने ಗೆದ್ದಿದ್ದು ಗೈಸ್. ಸೋತಿರ ಮುಖ. ಒಂದು ಫುಡ್ ಚಾಲೆಂಜ್ ಮಾಡ್ತಿದ್ದೀವಿ. ಅದಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಅಷ್ಟು ಯಾರು ಬೇಗ ಫಿನಿಶ್ ಮಾಡ್ತಾರೋ ಅವರೇ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತೀವಿ. ಓಕೆ, ವಿನ್ನರು ಡೇರ್ ಕೊಡ್ತಾರೆ ಲೂಸರ್ಗೆ. ಅಷ್ಟೇ ಚಾಲೆಂಜ್ ಗೈಸ್.
ತಿಂತಾರಂತ ನೋಡೋದು. ಯಾರು ಜಾಸ್ತಿ ತಿಂತಾರಂದ್ರೆ ಇನ್ನೊಂದು ಪ್ಲೇಟ್ ಕೊಡ್ಸಿದ್ರೆ ಆಯ್ತು ಬಿಡು. ಆಯ್ತಪ್ಪ, ಯಾರು ಜಾಸ್ತಿ ತಿಂತಾರೋ. ಓಕೆ ಗೈಸ್, ಇವತ್ತು ನಾನು ಸ್ಪಾನ್ಸರ್ ಮಾಡ್ತೀನಿ ಇವ್ರಿಬ್ರಿಗೆ. ಯಾರು ಜಾಸ್ತಿ ತಿಂತಾರಂತ ನೋಡೋದು. ಸ್ಟಾರ್ಟ್ ಆಯಿತು ಗೈಸ್ ಇವ್ರದ್ದು ಚಾಲೆಂಜ್. ನೋಡೋದು ಯಾರು ಜಾಸ್ತಿ ತಿಂತಾರಂತ. ನಂದು ಬಂತು ಗೈಸ್. ನಾನೇನು ಕಾಂಪಿಟೇಷನ್ ಮಾಡ್ತಿಲ್ಲ, ಸುಮ್ಮನೆ ತಿನ್ನೋದು ನೀವು. ಚಿರಾಗ್ ಬ್ರೋ ಒಂದು ಪ್ಲೇಟ್ ಮುಗಿಸೇ ಬಿಟ್ರು. ಮನು ಇನ್ನೂ ತಿನ್ನೋದಲ್ಲೇ ಇರೋನೆ. ಎಷ್ಟು ಪ್ಲೇಟ್ ತಿನ್ಬೋದು ನೀವು? ಒಂದಾಯ್ತು, ಇವಾಗ ಇನ್ನೊಂದು ಬರಬೇಕು. ನೀನು ಎಷ್ಟು ತಿಂತೀಯ? ಕೊಡ್ತಾ ಐತೆ ಒಂದಾಯ್ತು, ಇನ್ನೇನು ಇವನು ಒಂದು ಮುಗಿಸ್ತಾನೆ. ಬೈ ನಿನ್ನ ಕೈ ಚಾಲೆಂಜ್ ಮಾಡಿಸಿದ್ರೆ ಎಷ್ಟು ತಿಂತಿದ್ದೆ? 3. ಓಕೆ ಗೈಸ್, ನೆಕ್ಸ್ಟ್ ಟೈಮ್ ನೋಡೋದಾ ಇವ್ರಿಬ್ರದ್ದು. ಇವಾಗ ಸೆಕೆಂಡ್ ಪ್ಲೇಟ್ ಚಿರಾಗ್ದು. ಅವಾಗ ಸ್ವಲ್ಪ ಸೈಡ್ ಮಾಡೋದು. ಯಾರು ಸೆಕೆಂಡ್ ಪ್ಲೇಟ್ ಅವ ಜಾಸ್ತಿ ಆಗ್ಬಿಟ್ಟು ನೀವು ತಿರ್ಗಾ ಕೇಳಬಾರ್ದಂತ. ಮನು ನೋಡೋದ. ಮನು ಸೆಕೆಂಡ್ ಪ್ಲೇಟ್ ಗೈಸ್. ಸೋದಾಗಿರೋರು ಏನಾರ ಮಾಡ್ತೀರಾ? ಡೇರ್ ಕೊಡ್ತೀವಿ, ಓಕೆನಾ? ಗೆದ್ದಿರೋರು ಡೇರ್ ಕೊಡ್ಬೋದು, ಸೋದಾಗಿರೋರು. ಓಕೆನಾ? ಡೇರು ನಿನ್ನಿಷ್ಟ. ಓಕೆನಾ ಬ್ರೋ? ಓಕೆ, ನಿಂಗೆ ಓಕೆನಾ ಕಣ? ಸೆಕೆಂಡ್ ಪ್ಲೇಟ್ ಮುಗೀತು. ಅದೇ ಚಿರಾಗ್ ಸೆಕೆಂಡ್ ಪ್ಲೇಟ್ ಮುಗೀತು. ಕಾಂದಿರಾ ಬ್ರೋ? ಇನ್ನು 8ನೇ ಪ್ಲೇಟ್ ಮುಗಿಸ್ಬಿಟ್ರಿ. ಅವ್ನು ನೋಡ್ಬಿಟ್ಟು ಡಿಸೈಡ್ ಕಾಂಪಿಟೇಟರ್. ನೀನೇನೋ ಸೆಕೆಂಡ್ ಪ್ಲೇಟ್ ಇನ್ನೂ ಮುಗಿಸಿಲ್ಲ. ಅವನು ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ನಿಮ್ಮ ಕಾಂಪಿಟೇಷನ್ ಇದ್ದೇ ಇದೆ ಇವಾಗ. ವೇಡೆನ್ಸಿ ಹೊಟ್ಟೆ ತುಂಬಲಿ ಅಂತ ಮಿಲ್ಕ್ ಶೇಕ್ ತರಿಸಿ ಜಗ್ಗೈತಿಯಪ್ಪ. ಮಿಲ್ಕ್ ಶೇಕ್ ಕುಡೀರಿ, ಹೊಟ್ಟೆ ತುಂಬಿಸ್ಕೊಳ್ಳಿ. ಮನು ಅಂತೂ ತುಂಬ ನಿಧಾನ ತಿಂತವನೆ. ಒಪ್ಕೊಂಬಿಡು. ಆಗ್ತಿಲ್ಲ ಅಂದರೆ ಒಪ್ಕೊ. ಆಗ ಕೊಡ್ತೀನಿ ಡೇರು. ನಿನ್ಕೆಲ್ಲ ಆಗ ಅಂತದೇ ಕೊಡ್ತೀನಿ. ಎಂತೆಂತವ ಕೊಡ್ತೀಯಾ? ನಿನ್ಕೆಲ್ಲ ಆಗ ಅಂತದೇ ಕೊಡ್ತೀನಿ. ಹೇಳಿ ಬ್ರೋ, ಏನು ಡೇರ್ ಕೊಡ್ತೀಯ? ಡಿಸ್ಕಸ್ ಮಾಡಿಡೋಣ. ಇಲ್ಲ, ಫಸ್ಟ್ ಹೇಳಿ. ಇಲ್ಲ, ನೀನೇ ಹೇಳ್ಬೇಕು. ಏನು ಒಂದು ವಿಷಯ ಹೇಳ್ತೀನಿ. ಮತ್ತೆ ಹುಡುಗಿ ಪ್ರಪೋಸ್ ಮಾಡೋದು ಆ ಥರ ಅಂತ ಕೊಡಲ್ಲ. ಮತ್ತೆ ನೀನು ಹೇಳು. ಬೇರೆ ಏನೋ ಕೊಡ್ತೀನಿ. ಹೇಳು ಫಸ್ಟು. ಏನು ಅಂತ ಹೇಳಕ್ಕಾಗತ್ತಾ? ಅಂಥದ್ದು ಕೊಡಲ್ಲ. ಎಕ್ಸಾಂಪಲ್ ಹೇಳೋದು. ಎಕ್ಸಾಂಪಲ್ ಏನು ಹೇಳ್ತೀನಿ? ಸೊ ಇವಾಗ ಚಾಲೆಂಜು ಯಾರು ಕೊಡ್ತಾರಂದರೆ, ಯಾರು ಗೆಲ್ತಾರೋ ಅವರು ಡೇರ್ ಕೊಡ್ತಾರೆ. ಆ ಡೇರ್ನ ಅವರು ಯಾರು ಸೋಲ್ತಾರೋ ಅವ್ರು ಕಂಪ್ಲೀಟ್ ಮಾಡಬೇಕು. ಸೊ ನೋಡೋದ ಯಾರು ಇಬ್ಬರಲ್ಲಿ ಯಾರು ಗೆಲ್ತಾರೋ. ಸೊ ಚಿರಾಗ್ ಗೆದ್ಬಿಟ್ಟ. ಮನು ಟೈಮ್ ಆಯಿತು. ಕೆಪಾಸಿಟಿ ಇಲ್ಲ ಅನ್ಸುತ್ತೆ ಮನುಗೆ. ಅಯ್ಯೋ, ಹುಡುಗಿ ವಿಷಯಕ್ಕೆ ಬಂದಾದ್ಮೇಲೆ ನಾನು ಆಗಿಲ್ಲ ಅಂದ್ರೂ ಇಂಜಿನ್ ಓಡಿಸ್ತೀನಿ. ಮನು ಏನು ಹುಡುಗಿರ ನಂಬರ್ ಏನು ಬೇಕಾಗಿಲ್ಲ ಗೈಸ್. ಇವಾಗ ಏನು ಗೆದ್ದವ್ರು ಏನು ಮಾಡ್ತಾರಂದರೆ, ಯಾರು ಸೋತರೋ ಅವರು ಗೆದ್ದವ್ರಿಗೆ ಟ್ರೀಟ್ ಕೊಡಿಸ್ಬೇಕು ಅಷ್ಟೇ. ಅಣ್ಣ ಸೋಲೇ ಒಪ್ಕೊಂತಿಲ್ಲ, ಆದ್ರೇನು ಸೋತೋದ ಅಷ್ಟೇ. ರಿಯಾಲಿಟಿ ಅದು. ನೋಡಿ, ತಿನ್ನಕ್ಕೆ ಆಗ್ತಾನೇ ಇಲ್ಲ ಅವನ ಕೈಯಲ್ಲಿ. ತಿಂತವ್ರೆ ಮುಗೀತಾನೇ ಇಲ್ಲ. ಬಿಟ್ಟರೆ ಇಡೀ ಅಂಗಡಿದು ಬಿರಿಯಾನಿ ಖಾಲಿ ಮಾಡ್ಬಿಟ್ಟು ನೈಟ್ ಫುಲ್ ಇವರೇ ತಿನ್ಕೊಂಡು ಕೂತಿರ್ತಾರೆ ಅನ್ಸುತ್ತೆ. ಬೇಗ ಮುಗಿಸ್ತಾವ. ಮನು ಸೋಲ್ ಒಪ್ಕೊಳ್ಳೇಬೇಕು. ಲೇಟಾಗಿ ತಿಂತವನು ಮನು. ಹೇಳಿ ಕ್ಯಾಮ್ರಾ ಒಪ್ಕೊಂಡಿದ್ದಾನೆ. ಮನುಗೆ ಸೋಲೋದ ಗೈಸ್. ನೆಕ್ಸ್ಟ್ ಟೈಮ್ ಕಮ್ ಬ್ಯಾಕ್. ನೆಕ್ಸ್ಟ್ ಟೈಮ್ ಕಂಬ್ಯಾಕ್ ಕೊಡ್ತಾನೆ ಅಂತ ಇವಾಗ ಸೋಲ್ ಒಪ್ಕೊಂಡ. ಏನು ಬ್ರೋ ಚಾಲೆಂಜ್ ಪ್ರಕಾರ ಡೇರ್ ಕೊಟ್ಟವ್ರೆ. ಚಿರಾಗ್ ಬ್ರೋ ಡೇರ್ ಕೊಡ್ತಾರೆ. ಏನು ಬ್ರೋ ಡೇರು? ಬೇರೇನು ಅಂದರೆ ನಮ್ಮ ಕ್ಲಾಸಲ್ಲಿ ನೀನು
ಯಾವ್ದನ್ನ ಹುಡುಗಿರ್ ಹೋಗ್ಬಿಟ್ಟು ನಂಬರ್ ಇಸ್ಕೊಂಡು ಬರಬೇಕು. ಹಾಂ, ಅದು ನಾವೊಂದು ಕಂಡೀಷನ್ ಹೇಳ್ತೀನಿ, ಒಂದಷ್ಟು ಜನ ಹುಡುಗಿರ ಈ ಡೇರ್ನ ಸ್ವಲ್ಪ ನಾನು ಚೇಂಜ್ ಮಾಡ್ತೀನಿ. ಹುಡುಗಿರ್ನ ಇನ್ವಾಲ್ವ್ ಮಾಡೋದು ಬೇಡ ಅಂದ್ಬಿಟ್ಟು ಡೇರ್ ಏನಂದರೆ ಮಾಮೂಲಿ ಯಾರು ಸೋತಿದ್ದಾರೋ ಅವರು ಗೆದ್ದಿರೋರಿಗೆ ಟ್ರೀಟ್ ಕೊಡಿಸ್ಬೇಕು. ಅದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಜೋಶಿ ಇನ್ನೊಂದು ಪ್ಲೇಟ್ ಹೇಳಿದ್ರೆ ಪಕ್ಕ ಸೋದೋಗ್ತಿದ್ದ. ಟೈಮ್ ಲಿಮಿಟ್ ಟೈಮ್ ಇಲ್ಲ ಅಂತ ಕರ್ಕ ಬಂದೆ. ಮಜಾ ಸೋಲೋ ಪರಿಸ್ಥಿತಿ ಇಲ್ಲ. ಬೇಕಾದ್ರೆ ಬಾಚಿದ್ರೆ ಇವಾಗ ಡೇರ್ ಕಂಪ್ಲೀಟ್ ಮಾಡಬೇಕು. ವಿಡಿಯೋ ಇದೆ. ವಿಡಿಯೋ ಇಲ್ಲ ವಿಡಿಯೋ ಇದೆ, ಡೇರ್ ಕಂಪ್ಲೀಟ್ ಮಾಡಬೇಕಿಲ್ಲ. ನೀವು ಒಪ್ಸಿದ್ರು ಅನ್ನ ಸೋಲೇ ಒಪ್ಕೊಂತಿಲ್ಲ. ಅದೇನು ಮಾಡಿದ್ರೆ ನಾವು ಒಪ್ಕೊಳ್ಳಲ್ಲ ಅಂತ ವಾದ ಮಾಡ್ತಾನೆ. ಏನು ಮಾಡೋದು? ಡೇರ್ ಆಡ್ತಿದ್ದೀವಿ ಗೈಸ್. ಫ್ರೀ ಪೀರಿಯಡ್ ಇತ್ತು, ಸುಮ್ಮನೆ ಆಡ್ತಿದ್ದೀವಿ. ಅಣ್ಣ ನಾನು ಸೋತೋಗಿಲ್ಲ ಅಂತ ವಾದ ಮಾಡ್ತಿದ್ದಾನೆ. ಸೊ ಅದಕ್ಕೆ ಚಿರಾಗ್ರು ಆಯಿತು ಬಿಡೋ, ಒಂದು ತಟ್ಟೆ ಇಡ್ಲಿ ಯಾರು ಕೊಡಿಸೋ ಅಂತ ಹೇಳ್ತಿದ್ದಾರೆ. ಸೊ ನೋಡೋದ ಮನು ಯಾವಾಗ ತಟ್ಟೆ ಇಡ್ಲಿ ಯಾರು ಕೊಡಿಸ್ತಾರೋ, ಚಿತ್ರಾನ್ನ ಕೊಡಿಸ್ತಾರೋ, ರೈಸ್ ಬಾತ್ ಕೊಡಿಸ್ತಾರೋ, ಏನು ಕೊಡಿಸ್ತಾರೋ ಗೊತ್ತಿಲ್ಲ. ಏನಾರು ಅವ್ರ ಮನಸ್ಸಿಂದ ಪ್ರೀತಿಯಿಂದ ಏನು ಬೇಕಾದ್ರೂ ಕೊಡಿಸ್ಲಿ, ಅದೇ ಡೇರ್ ಇವಾಗ. ಫೈನಲಿ ಏನಾದ್ರು ಕೊಡಿಸ್ತೀನಂತ ಮನು ಅವರು ಒಪ್ಕೊಂಡಿದ್ದಾರೆ. ನೋಡೋದ ಏನು ಕೊಡಿಸ್ತಾರಂತ. ಕ್ಲಾಸ್ ಮುಗೀತು ಗೈಸ್, ಮನೆಗೆ ಹೋಗ್ತಿದ್ದೀವಿ. ಇವಾಗ ಲೇಸ್ ಸ್ವಲ್ಪ ಲೂಸ್ ಆಗಿಬಿಡ್ತು, ಸೊ ಅದೇ ಟೈಟ್ ಮಾಡ್ಕೊತಿದ್ದೆ. ನೆಕ್ಸ್ಟ್ ಅಣ್ಣ ಇವತ್ತು ಟ್ರೀಟ್ ಕೊಡಿಸಲ್ವಂತೆ, ಯಾಕಂದರೆ ಇಬ್ರದ್ದು ಹೊಟ್ಟೆ ಫುಲ್ ಆಗಿದೆ. ಸೊ ನೋಡೋದ ಯಾವಾಗ ಕೊಡಿಸ್ತಾರಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು, ಕಮೆಂಟ್ ಮಾಡಿ.